ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಲಾಗಿನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವಾಗೆಲ್ಲ ಸಮ್ಮರ್ ಡೇಸು ಮಕ್ಕಳಿಗೆ ರಜೆ ಕೊಟ್ಬಿಟ್ಟಿದ್ದಾರೆ. ಆದರೆ ಈ ಬಿಸಿಲಲ್ಲಿ ಎಲ್ಲಿಗೆ ಹೋಗೋದು ಅನ್ನೋದೇ ಕನ್ಫ್ಯೂಸನ್ನು. ಅಂದರೆ ಬಿಸಿಲಿಗೆ ಹೊರಗಡೆ ಹೋಗೋದಕ್ಕೇ ಭಯ ಆಗಿಬಿಡುತ್ತೆ, ಅಷ್ಟು ಬಿಸಿಲಿದೆ. ಮಕ್ಕಳಂತೂ ಕರ್ಕೊಂಡೋಗಿ ಅಂತ ಹಿಂಸೆ ಮಾಡ್ತಾರೆ. ಆದರೆ ಈ ಬಿಸಿಲು ನೋಡಿದ್ರೆ ಮಕ್ಕಳಿಗೆ ಎಲ್ಲಿ ಹುಷಾರು ತಪ್ಪಿಬಿಡುತ್ತೋ, ನಮಗೆಲ್ಲಿ ಹುಷಾರು ತಪ್ಪಿಬಿಡುತ್ತೋ ಅನ್ನೋ ಭಯದಲ್ಲಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಹಂಗಾಗಿ ನಮ್ಮ ತಾಯಿ ಮನೆ ಸ್ವಲ್ಪ ಅಂದರೆ ನಮ್ಮೂರಿಂದ ಸ್ವಲ್ಪ ಹತ್ರನೇ ಇರೋದು. ಒಂದು 10-12 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಊರಲ್ಲಾದರೂ ಇದ್ಬಿಟ್ಟು ಬರೋಣ, ಅಮ್ಮನ ಮನೇಲಿ ಮಕ್ಳಿಗೆ ಖುಷಿಯಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇದು ನಮ್ಮೂರು ಪಕ್ಕದ್ದು ಫಾರೆಸ್ಟ್ ಇದೆ. ಅಲ್ಲಿ ತುಂಬ ನೀಲಗಿರಿ ಮರಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಅದು ಗೌರ್ಮೆಂಟ್ ಜಾಗ ಅದು. ನೋಡಿ ಬಂದ್ವಿ ಅಮ್ಮನ ಮನೆ ಹತ್ರ. ನಮ್ಮ ತಾಯಿ ಮನೆ ಏನಪ್ಪ ಅಂತಂದರೆ ಸುತ್ತ ತೋಟ ಇದೆ, ಮಧ್ಯದಲ್ಲಿ ಮನೆ ಇದೆ. ಅಂದರೆ ನಮ್ಮ ತೋಟದಲ್ಲೇ ಕಟ್ಕೊಂಡಿರೋದು. ಹೊರಗಡೆ ಅಂದರೆ ದೂರ ಏನಿಲ್ಲ, ರೋಡ್ ಸೈಡೇ ಇದೆ ಮನೆ. ಸುತ್ತ ತೋಟ ಇದೆ, ಮಧ್ಯದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಹಿಂದೆಗಡೆ ಹಳೆ ಮನೆ ಇತ್ತು, ಅದು ಹಂಗೆ ಇದೆ, ಬಟ್ ಮುಂದೆ ಕಟ್ಕೊಂಡಿದ್ದಾರೆ. ನೋಡಿ, ಇದು ನಮ್ಮ ತಾಯಿ ಮನೇಲಿ ಸಾಕಿರೋಂಥ 2 ಗುಂಡಗಳು. ಇವರು ಹುಲಿಗಳ ಥರ ಸಾಕ್ಕೊಂಡಿದ್ದಾರೆ ಇವರಿಬ್ರೂ. ಒಬ್ಬನ ಮಾತಾಡ್ಸಿದ್ರೆ ಒಬ್ಬಂಗೆ ಕೋಪ ಬಂದ್ಬಿಡುತ್ತೆ ಇವರಿಬ್ರಿಗೂ. ಅಷ್ಟು ಚೆನ್ನಾಗಿ ಮುದ್ದಾಗಿ ಸಾಕಿದ್ದಾರೆ. ಗುಂಡ ಅಂತಂದರೆ ಇಬ್ಬರು ಬರ್ತಾರೆ. ಈಗ ನೋಡಿ, ಒಬ್ಬನ ಮಾತಾಡಿಸ್ತೀನಿ, ಇನ್ನೊಬ್ಬ ಹೆಂಗೆ ಬರ್ತಾನೆ ಅಂತ. ನನ್ನ ಮಾತಾಡ್ಸಿಲ್ಲ ಅಂತ ಬರ್ತಾನೆ ನೋಡಿ. ನೋಡಿ, ಇವನ್ನ ಮಾತಾಡ್ಸ್ತಿದ್ದಾನೆ ಅಂದರೆ ಅವನಿಗೆ ಜಲಸಿ ಫೀಲು. ಈಗ ಅವನು ಬಂದು ನಿಂತ್ಕೊಂಡ್ಬಿಡ್ತಾನೆ. ಅಷ್ಟು ಚೆನ್ನಾಗಿ ಮುದ್ದಾಗಿ ಸಾಕಿದ್ದಾರೆ. ಏನು ಗೊತ್ತಾ, ಮನುಷ್ಯರಿಗಿರೋ ದುರಹಂಕಾರಗಳು ನಿಜ. ಪ್ರಾಣಿಗಳಿಗೆ ಇರೋ ನಿಯತ್ತು ಮನುಷ್ಯರಿಗಿಲ್ಲ. ಎಷ್ಟೇ ನಾವು ನಿಯತ್ತಾಗಿ ಮನುಷ್ಯರಿಗೆ ಒಳ್ಳೇದು ಮಾಡಿದ್ರೂ ಅವರು ನೆನೆಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾಯೇ ಬೆಟರು, ಅಂದರೆ ಪ್ರಾಣಿಗಳೇ ಬೆಟರು ಮನುಷ್ಯರಿಗಿನ್ನ ಅಂತ ಹೇಳ್ಬೋದು. ಸ್ವಲ್ಪ ಜನ ಮಾತ್ರ. ಬಂದ್ವಿ ಅಮ್ಮನ ಮನೆಗೆ. ನಮ್ಮ ಅಕ್ಕನ ಮಗಳು ಕೂಡ ನಮ್ಮ ತಂಗಿ ಮನೆಗೆ ಬಂದಿದ್ಲು, ಅಮ್ಮನ ಮನೆಗೆ ಬಂದಿದ್ಲು ರಜೆಗೆ. ಏನು ಗೊತ್ತಾ ಅಂದರೆ, ತಾಯಿ ಮನೆಗೆ ಹೋಗೋದು ಅಂದ್ರೇ ಏನೋ ಒಂಥರ ಖುಷಿ. ಅಂದರೆ ನಮ್ಮ ಮನೇಲಿ ನಾವು ಎಷ್ಟೇ ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು, ನಮ್ಮ ಗಂಡ ಎಷ್ಟೇ ಚೆನ್ನಾಗಿ ನೋಡ್ಕೋಬೋದು. ಆದ್ರೂ ತಾಯಿ ಮನೇಲಿ ಸಿಗೋವಂಥ ಖುಷಿ ಎಲ್ಲೂ ಸಿಗಲ್ಲ. ಒಂದು ಫಾರಿನ್ ಟ್ರಿಪ್ ಹೋಗಿ ಬಂದ್ರೂ ಇಷ್ಟು ಖುಷಿ ಸಿಗಲ್ಲ. ಅಷ್ಟು ಖುಷಿ ಸಿಗುತ್ತೆ ನನಗಂತೂ. ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅಂತ ಅಂದ್ಕೊತೀನಿ. ನನಗಂತೂ ಅಷ್ಟು ಖುಷಿ ಸಿಗುತ್ತೆ. ನೋಡಿ, ನಮ್ಮ ಅಮ್ಮವ್ರ ಮನೆಯಲ್ಲಿ ಒಂದು 3-4 ಸೀಮೆಸು ಸಾಕಿದ್ದಾರೆ. ಸಂಜೆ ಅಂದರೆ ಒಂದು 5-5:30ಗೆಲ್ಲ ಹಾಲು ಕರೀತಾರೆ. ಬೆಳಗ್ಗೆ ನಾವು ಮಾರ್ನಿಂಗೇ ಹೋಗಿದ್ವಿ. ಮಾರ್ನಿಂಗ್ ಹೋಗೋಷ್ಟೊತ್ತಿಗೆ ತಿಂಡಿ ಮಾಡಿಟ್ಟಿದ್ರು. ತಿಂದ್ಕೊಂಡು ಬಿಸಿಲು ಅಂತ ಮಲಗಿಬಿಟ್ವಿ. ಸಂಜೆ ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ. ಆಲೇ ಒಂದು 4 ಎದ್ದಿದ್ದೀವಿ, ಅಷ್ಟು ಮಲಗಿದ್ದೀವಿ. ಹಳ್ಳಿಗಳ ಕಡೆ ಅಂತೂ ಎಲ್ಲರೂ ಸೀಮೆಸು ಇಟ್ಕೊಂಡಿರೋರೆಲ್ಲ ಡೈರಿಗೆ ಹಾಲು ಹಾಕ್ತಾರೆ. ಅದಕ್ಕೆ ಟೈಮಿಂಗ್ಸ್ ಫಿಕ್ಸು. ಅಂದರೆ ಒಂದು 5:30ಗೆಲ್ಲ ಹಾಲು ಹಾಕಬೇಕು ಅನ್ನೋ ಥರ ಇರುತ್ತೆ, 5:30-6 ಗಂಟೆಗೆಲ್ಲ. ಹಂಗಾಗಿ 5:30ಗೆಲ್ಲ ನನ್ನ ತಂಗಿ ಹಾಲು ಕರ್ಕೊತಾ ಇದ್ಲು. ನಮ್ಮ ಮಕ್ಳುಗಳು ಕೂಡ ಅಂದರೆ ನಮ್ಮ ಮನೇಲಂತೂ ಕೆಲಸ ಮಾಡಲ್ಲ. ಇಲ್ಲಾದ್ರೂ ಜೋಳ ಎಲ್ಲ ಕುಯ್ಕೊಬರ್ತೀವಿ ಅಂತ ನನ್ನ ತಂಗಿ ಮಗ ಮತ್ತು ಅಕ್ಕನ ಮಗಳು, ನನ್ನ ಮಕ್ಕಳು ಎಲ್ರೂ ಹೋಗಿ ಎಲ್ಲ ಸ್ವಲ್ಪ ಜೋಳ ಕುಯ್ಕೊಂಬಂದರು. ನೋಡಿ, ತೊಗೊಂಬರ್ತಾ ಇದ್ದಾರೆ ನಮ್ಮ ಮಗನೂ ನನ್ನ ತಂಗಿ ಮಗನೂ. ಎಲ್ಲರೂ ಸ್ವಲ್ಪ ಸಣ್ಣದು ಕಟ್ಕೊಂಡು ತಗೊಂಬಂದ್ರು. ಏನೋ ಒಂಥರ ಖುಷಿ ಆಯಿತು. ನನ್ನ ಮಗ ಅಷ್ಟಕ್ಕೇ ಸುಸ್ತಾಗಿ ಹೋದ ನೋಡಿ, ಅದು ಒಂದು ಸಣ್ಣದು ಎತ್ಕೊಬರೋಷ್ಟ್ರೊಳಗೇ. ನನಗೂ ಮುಂಚೆ ಎಲ್ಲ ಅಮ್ಮನ ಮನೇಲಿದ್ದಾಗ ನನಗೆ ಹಾಲು ಕರಿಯೋದಕ್ಕೆ ಬರ್ತಾಯಿತ್ತು, ಕಲ್ತ್ಕೊಂಡಿದ್ದೆ. ನನ್ನ ತಂಗಿ ಒಬ್ಬಳೇ ಕರಿತಾಳಲ್ಲ ಅಂದ್ಬಿಟ್ಟು ನಾನು ಕೂಡ ಕರೆದೆ. ಆಲೇ 6 ಗಂಟೆ ಆಗೋಯಿತು. ಅದಾದರೆ ಟೈಮ್ ಎಷ್ಟು ಬೇಗ ಹೋಗ್ತು ಅನ್ನೋದೇ ಗೊತ್ತಾಗಲಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ನಮ್ಮ ಮಗನ ಜೊತೆ ಗುಂಡ. ನೈಟು ಇನ್ನೂ ಒಂದು ದೇವ್ರದ್ದು ಫಂಕ್ಷನ್ ಇತ್ತು, ಅರಸೇವೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅದನ್ನು ಕೂಡ ಸಪ್ರೇಟು ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಅದು ಎಲ್ಲಿಗೆ ಹೋಗಿದ್ವಿ, ಎಲ್ಲಿತ್ತು ಫಂಕ್ಷನ್ ಅಂತ ಹೇಳ್ಬಿಟ್ಟು. ಇದು ಅವತ್ತಿನ ವ್ಲಾಗು. ಇದು ಮಾರ್ನಿಂಗ್ ಎದ್ದೇಳೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅಂದರೆ ಅರಸೇವೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಬರೋದು 1 o'clock ಆಗಿಬಿಟ್ಟಿತ್ತು. ಹಂಗಾಗಿ ಲೇಟಾಗಿ ಮಲಗಿದ್ರಿಂದ ಲೇಟಾಗೇ ಇದ್ವಿ. ಒಂದು 9 o'clock ಬೆಳಗ್ಗೆ ಅಷ್ಟೊತ್ತಾಗ್ಬಿಟ್ಟಿತ್ತು. ನೋಡಿ, ಎಲ್ಲರೂ ಒಂದೊಂದು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ನಮ್ಮ ಅಕ್ಕನ ಮಗಳು ನೋಡಿ, ಕಸ ಗುಡ್ಸೋಕ್ಕೇ ಸೊಂಟದ ಮೇಲೆ ಕೈ ಕೋಣು ಗುಡಿಸ್ತವಳೆ. ಆದರೂ ಪರವಾಗಿಲ್ಲ, ಮಾಡ್ತಾರೆ. ಬಟ್ ನಮ್ಮಷ್ಟು ಕೆಲಸ ಅವ್ರು ಮಾಡಲ್ಲ, ನಮ್ಮ ಅಮ್ಮಂದಿರು ಮಾಡೋಷ್ಟು ಕೆಲಸ ನಾವು ಮಾಡಲ್ಲ. ಬೆಳಗ್ಗೆನೇ ಏನು ತಿಂಡಿ ಮಾಡೋದು ಅಂದ್ಕೊಂಡು
ಏನೋ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇ ಮಿಲ್ಲಿದೆ, ಅಂಗಡಿ ಮತ್ತು ಮಿಲ್ಲು. ಅಲ್ಲಿಗೆ ನನ್ನ ತಂಗಿ ನೋಡಿ ಅಕ್ಕಿ ಮಿಲ್ಲಿಗೆ ಕೊಟ್ಟು ಕಳಿಸಿದ್ದಾಳೆ. ನನ್ನ ಮಗುನ ಕೈಲಿ ಕೊಟ್ಟು ಕಳಿಸಿದ್ದಾಳೆ. ಮಗ ಮತ್ತು ನನ್ನ ತಂಗಿ ಮಗ ಇಬ್ಬರು ಹೋಗಿ ಮಿಲ್ ಮಾಡಿಸ್ಕೊಂಬರೋದಕ್ಕೆ ಅಂತ ಹೋಗ್ತಾವ್ರೆ. ಮತ್ತು ನಮ್ಮ ಗಿಡದಲ್ಲೇ ಟೊಮೊಟೊ ಹಣ್ಣೆಲ್ಲ ಬಿಟ್ಟಿತ್ತು. ನಮ್ಮಮ್ಮ ನಾವು ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಎದ್ಬಿಟ್ಟು ಫ್ರೆಶ್ಶಾಗಿ ಅಂದರೆ ಸೊಪ್ಪು ಕೂಡ ಹಾಕಿದ್ದಾರೆ ನಮ್ಮ ಅಮ್ಮರ ಮನೆ. ಅಂದರೆ ಇದು ದಂಟಿನ ಸೊಪ್ಪು, ಅರಬೆ ಸೊಪ್ಪು ಬರುತ್ತಲ್ಲ, ಅದು ಮನೆ ಹತ್ರನೇ ಹಾಕ್ಕೊಂಡಿದ್ದಾರೆ. ನೋಡಿ ನಮ್ಮಮ್ಮ ಫ್ರೆಶ್ಶಾಗಿ ಸೊಪ್ಪು ಕುಯ್ಕೊಂಬಂದು ಇಟ್ಟಿದ್ರು. ಸೊಪ್ಪು ಪಲ್ಯ ಮಾಡಿಬಿಡಿ, ಮೊಟ್ಟೆ ಅಂದರೆ ನಮ್ಮ ಮನೇಲಿ ನಾಟಿ ಕೋಳಿ ಇದೆ, ಅದರದ್ದು ಮೊಟ್ಟೆ ಎಲ್ಲ ಸುಮಾರು ಎತ್ತಿಟ್ಟಿದ್ರು. ಹಂಗಾಗಿ ಮೊಟ್ಟೆ ಮತ್ತು ಸೊಪ್ಪು ಹಾಕಿ ಪಲ್ಯ ಮಾಡಿಬಿಡಿ, ಚೆನ್ನಾಗಿರುತ್ತೆ ರೊಟ್ಟಿಗೆ ಅಂತ ಕುಯ್ಕೊಬಂದು ಇಟ್ಟಿದ್ರು ಸೊಪ್ಪು. ನೋಡಿ ಈ ಥರ ಫ್ರೆಶ್ಶು ಸಿಗೋದು ಸೊಪ್ಪು ಹಳ್ಳೀಲಿ ಮಾತ್ರನೇ. ಆ ಬೆಂಗಳೂರಲ್ಲಿ ಎಲ್ಲ ತೊಗೋಬೇಕಂತಂದರೆ ಅದು ಅಲ್ಲಿಗೆ ಬರೋಷ್ಟೊತ್ತಿಗೆ ಒಣಗೋಗಿರುತ್ತೆ ಸೊಪ್ಪು, ಆ ಥರ ಇರುತ್ತೆ. ಈ ಥರ ಫ್ರೆಶ್ ಸೊಪ್ಪು ತಿನ್ನಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು. ಆವಾಗ ಕಟ್ ಮಾಡ್ಕೊಂಬಂದು ಆವಾಗಲೇ ಮಾಡೋ ಅಂಥದ್ದು. ಮಾಡಿ ಅಂತ ತೊಗೊಂಬಂದು ಇಟ್ಟಿದ್ರು. ಬಟ್ ನಾವು ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮಮ್ಮ ಅಷ್ಟೊತ್ತಿಗೆ ಬಿಸಿಲಾಗ್ಬಿಡುತ್ತೆ, ಆಮೇಲೆ ಹಸುವಿಗೆ ಸ್ವಲ್ಪ ಹುಲ್ ಕುಯ್ಕೊಬರ್ತೀನಿ ಅಂದ್ಬಿಟ್ಟು ಹೊರಟ್ರು. ನಮ್ಮಮ್ಮಂಗೆ ಅಂದರೆ ನಮ್ಮಮ್ಮ ಒಬ್ಬರೇ ಹುಲ್ಲೆಲ್ಲ ಕುಯ್ಕೊಬರೋದಕ್ಕೆ ಹೋಗಲ್ಲ. ನೋಡಿ ಇವರು ನಮ್ಮ ಚಿಕ್ಕಮ್ಮ, ಅಂದರೆ ನಮ್ಮ ಅಪ್ಪನ ಅಣ್ಣನ ಹೆಂಡ್ತಿ, ಆದರೆ ನಾವು ಚಿಕ್ಕಮ್ಮ ಅಂತ ಕರಿತೀವಿ. ಇವ್ರು ಹೆಂಗಿದ್ದಾರೆ ವಾರಗಿತ್ತಿರು ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಇದ್ದಾರೆ. ಈಗಿನ ಕಾಲದವ್ರಂತೂ ಎಲ್ಲೋ ರೇರು ಇಷ್ಟು ಕ್ಲೋಸ್ ಆಗಿರೋದು. ಸಣ್ಣ ಪುಟ್ಟ ವಿಷಯಕ್ಕೂ ಬೇಜಾರು ಮಾಡ್ಕೊಂಡು ಮುನ್ಸ್ಕೊಂಡ್ಬಿಡ್ತಾರೆ. ಬಟ್ ಇವ್ರ ಬಾಂಡಿಂಗ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಸ್ವಂತ ಅಕ್ಕ ತಂಗಿಯರ ಥರ ಇರ್ತಾರೆ. ನನಗಂತೂ ಅವರು ನೋಡಿದ್ರೆ ಖುಷಿಯಾಗುತ್ತೆ. ಅಂದರೆ ನಮ್ಮಮ್ಮ ತೋಟಕ್ಕೆ ಹೋದಾಗೆಲ್ಲ ಇವರು ಹೋಗೋದು, ಹುಲ್ಲೆಲ್ಲ ಕುಯ್ಕೊಂಬರೋದಕ್ಕೆ ಜೊತೇಲಿ ಹೋಗೋದು, ಎಲ್ಲಾದರೂ ಹೊರಗಡೆ ಹೋದರೆ ಜೊತೇಲಿ ಹೋಗೋದು ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದಾಗ. ಆದರೆ ನಮ್ಮ ತಾಯಿಗಿರೋ ಎನರ್ಜಿ ನಮಗಿಲ್ಲ. ಅಷ್ಟು ಅಂದರೆ ಅವರು ಅಷ್ಟು ಕೆಲಸ ಮಾಡ್ತಾರೆ. ಬಟ್ ಅವರಷ್ಟು ಕೆಲಸ ನಾವು ಮಾಡೋದಕ್ಕಾಗಲ್ಲ ಏನೇ ತಿಂದ್ರೂ. ಈಗ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ರೊಟ್ಟಿ ಮಾಡೋಣ, ಟೊಮೊಟೊ ಪಲ್ಯ ಮಾಡಿಬಿಟ್ಟು ಅಂದ್ಬಿಟ್ಟು ನೋಡಿ. ಇದು ಕೂಡ ಟೊಮೊಟೊ ಹಣ್ಣು ಕೂಡ ನಮ್ಮ ಅಮ್ಮವ್ರ ಮನೆಯದ್ದು, ಅಂದರೆ ಒಂದು 20-30 ಗಿಡ ಹಾಕ್ಕೊಂಡಿದ್ದಾರೆ ತೋಟದಲ್ಲಿ. ಅದ್ರದ್ದು ಎಲ್ಲ ಫುಲ್ಲು ಹಣ್ಣು ಬಿಟ್ಟಿದ್ದು ಕಿತ್ಕೊಬಂದು ಇಟ್ಟಿದ್ದಾರೆ ನೋಡಿ. ಮನೆಗೊಂದು ಸ್ವಲ್ಪ ತೊಗೊಂಡೋಗು ಅಂದ್ಬಿಟ್ಟು ತೊಗೊಬಂದು ಇಟ್ಟಿದ್ರು. ಇದು ನೋಡಿ ನನ್ನ ತಂಗಿ ಪಾಪು, ಆಲೇ 7 ಮಂತು. ಇವಳು ಕಂಡ್ರೆ ಎಲ್ರಿಗೂ ಇಷ್ಟ. ಯಾಕಪ್ಪ ಅಂತಂದರೆ ಇವಾಗ ಸಣ್ಣ ಮಕ್ಕಳು ಯಾರೂ ಇಲ್ಲ ನಮ್ಮ ಮನೇಲಿ. ಇವಳೊಬ್ಬಳೇ ಸಣ್ಣವಳಾಗಿರೋದ್ರಿಂದ 1 ಸೆಕೆಂಡು ಅವಳನ್ನ ಬಿಡಲ್ಲ, ಎಲ್ಲರೂ ಎತ್ಕೊತಾರೆ. ಏನೋ ಒಂಥರ ಕ್ಯೂಟಾಗಿ ಚೆನ್ನಾಗಿದ್ದಾಳೆ. ಅವಳ ಹೆಸರು ನಿಶಾ ಅಂತ ಹೇಳ್ಬಿಟ್ಟು. ಇದು ನೋಡಿ ನಾಟಿ ಕೋಳಿ ಸಾಕಿದ್ದೀವಿ ಅಂತ ಅಂದ್ವಲ್ಲ, ಅದ್ರದ್ದು ಮೊಟ್ಟೆ ಬೆಳಗ್ಗೆನೇ 2 ಕೋಳಿ ಮೊಟ್ಟೆ ಇಟ್ಟಿದೆ. ಇನ್ನು ನನ್ನ ಮಕ್ಕಳು ಅದು ಮಿಲ್ ಮಾಡಿಸ್ಕೊಂಡು ತೊಗೊಂಬಂದರು. ಮಿಲ್ ಮಾಡಿಸ್ಕೊಂಬಂದರು ಅಂತಂದರೆ ನೋಡಿ ತಿಂಡಿ ತೊಗೊಂಬಂದಿದ್ದಾರೆ. ನೋಡಿ ಚಕ್ಲಿ, ನಾವು ಎಲ್ಲ ಚಿಕ್ಕವರಿದ್ದಾಗ ಚಕ್ಲಿ 1 ರೂಪಾಯಿಗೆ ತುಂಬ ದೊಡ್ಡದು ಬರ್ತಾಯಿತ್ತು. ಇವಾಗ 1 ರೂಪಾಯಿಗೆ ಇಷ್ಟೇ ಸಣ್ಣದೇ, ಅಂದರೆ ಸುಮ್ಮನೆ 2 ಎಳೆ ಹಾಕಿರ್ತಾರೆ, ಅದು 1 ರೂಪಾಯಿ ಒಂದು. ತೊಗೊಂಡು ಮಕ್ಕಳು ಬಂದರು, ಸರಿ ಅಂದ್ಬಿಟ್ಟು ರೊಟ್ಟಿ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಬಿಟ್ಟು ನೋಡಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ. ಕಟ್ ಮಾಡ್ತಿದ್ದಂಗೆ ನನ್ನ ತಮ್ಮ ಬಂದ, ಅಂದರೆ ಇವನು ನಮ್ಮ ಚಿಕ್ಕಪ್ಪನ ಮಗ. ಇವನಿಗೆ ಮಕ್ಳು ಆಡ್ಸೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ನನ್ನ ತಂಗಿ ಪಾಪು ಅಂದರೆ ಇವನಿಗೆ ತುಂಬ ಅಂದರೆ ತುಂಬ ಇಷ್ಟ. ಬಂದು ಒಂದು ಹಾಫ್ ಆನ್ ಅವರ್ ಆದರೂ ಆ ಮಗುನ ಮಾತಾಡಿಸ್ಕೊಂಡು ಆಟ ಆಡಿಸಿ ಹೋಗಿಲ್ಲ ಅಂದರೆ ಅವನಿಗೆ ಖುಷಿನೇ ಇರಲ್ಲ. ಡೈಲಿ 2 ಟ್ರಿಪ್ ಆದರೂ ಬರ್ತಾನೆ, ಮಗುನ ಆಟ ಆಡಿಸಿ ಮಾತಾಡ್ಸ್ಕೊಂಡು ಹೋಗ್ತಾನೆ. ಅವನಿಗೆ ಅದರಲ್ಲೇ ಏನೋ ಒಂಥರ ಖುಷಿ, ಮಕ್ಕಳನ್ನ ಆಡಿಸೋದು ಅಂತಂದ್ಬಿಟ್ಟು. ಇಲ್ಲಿ ಮಕ್ಕಳುಗಳು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂದರೆ, ನಮ್ಮ ಮನೆಗಳಲ್ಲಿ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಬರೀ ಇದೇ ಮಾಡ್ತಿರ್ತಾರೆ. ಏನು ಕೆಲಸ ಹೇಳಿದ್ರು ಮಾಡಲ್ಲ. ಬಟ್ ಅಮ್ಮನ ಮನೆಗೆ ಬಂದಾಗ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ, ಏನು ಹೇಳಿದ್ರು ಇಲ್ಲ ಅನ್ನಲ್ಲ. ತುಂಬ ಆಕ್ಟಿವಾಗಿ ಫುಲ್ಲು ಕೆಲಸಗಳು ಮಾಡ್ತಿರ್ತಾರೆ. ಅದನ್ನ ನೋಡೇ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಇದು ಅಮ್ಮನ ಮನೆಯಲ್ಲಿ ಅಡುಗೆ ಮನೆ ತುಂಬ ಅಂದರೆ ತುಂಬ ದೊಡ್ಡದು ಮಾಡಿಸಿರೋದು. ಅಂದರೆ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಅಡುಗೆ ಮನೆಯಲ್ಲೇ ಎಲ್ಲ ಕುತ್ಕೊಂಡು ಮಾಡ್ಕೋಬೋದು ಕೆಲಸಗಳನ್ನ. ಫೈನಲಿ ನೋಡಿ ಟೊಮೊಟೊ ಹಣ್ಣು ಏನಿಲ್ಲ ಅಂದರೂ ಒಂದು 2-3 ಕೆ ಜಿ ಟೊಮೊಟೊ ಹಣ್ಣು ಕಟ್ ಮಾಡಿದ್ವಿ. ಅಂದರೆ ನಾವು ಮಕ್ಕಳುಗಳು ಎಲ್ಲ ಜಾಸ್ತಿ ಇದ್ವಿ. ಮತ್ತು ಯಾರಾದರೂ ಅಂದರೆ ನಮ್ಮ ಮೈದ ಕೆಲಸ ಮಾಡಿಸ್ತಾರೆ, ಅವ್ರ ಜೊತೆ ಕೂಡ ಒಂದು 2-3 ಜನ ಬರ್ತಾರೆ ಅಂದ್ಬಿಟ್ಟು ಜಾಸ್ತಿನೇ ಮಾಡಿದ್ವಿ. ಆದರೂ ಟೊಮೊಟೊ ಗೊಜ್ಜು ಮತ್ತು ಬಿಸಿ ಬಿಸಿ ರೊಟ್ಟಿ, ಅಂದರೆ ಇದು ಕೈಲಿ ತೊಟ್ಟಿರೋದಲ್ಲ, ತವದ ಮೇಲೆ ಹಾಕಿರೋದು. ಎಷ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದರೆ, ಬಿಸಿ ಬಿಸಿ ರೊಟ್ಟಿಗೆ ಈ ಥರ ಟೊಮೊಟೊ ಗೊಜ್ಜು ಹಾಕ್ಕೊಂಡು ತಿಂದಿದ್ರೆ ಅದ್ರ ಮಜಾನೇ ಬೇರೆ.
ಚಿಕನ್ನಲ್ಲಿ ಚಿಕನ್ ಫ್ರೈ ಮಾಡ್ಕೊಂಡು ತಿಂತೀವಲ್ಲ ಹಂಗಿರುತ್ತೆ. ನನಗಂತೂ ಟೊಮೊಟೊ ಹಣ್ಣು ಗೊಜ್ಜು ಅಂದರೆ ಖುಷಿ. ಇನ್ನು ಸಂಜೆ ಹೇಗಾಯಿತು ಅಂತ ಗೊತ್ತಿಲ್ಲ. ನೈಟಿಗೆ ನನ್ನ ನಮ್ಮ ತಂಗಿಯವ್ರ ಗಂಡ ಚಿಕನ್ ನಾನ್ ವೆಜ್ಜು ಬಾಯ್ಲರ್ ಕೋಳಿ ತೊಗೊಂಬಂದಿದ್ರು ಫ್ರೈ ಮತ್ತು ಬಿರಿಯಾನಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಕೆಳಗಡೆ ಬೇಡ ಅಂದ್ಬಿಟ್ಟು ಸೆಕೆ ಅಂದ್ಬಿಟ್ಟು ಟೆರೇಸ್ ಮೇಲೆ ಮಾಡಿದ್ದೆ. ಅಡುಗೆ ಎಲ್ಲ ಆಯಿತು. ಮಕ್ಕಳು ಕೂಡ ಆಟ ಆಡಿಕೊಂಡು ಟೆರೇಸ್ ಮೇಲೆ ಎಂಜಾಯ್ ಮಾಡ್ತಿದ್ರು. ಅಷ್ಟೊತ್ತಿಗೆ ನಮ್ಮ ಮೈದ ಕೂಡ ಫಿಶ್ಶು ಕರಿನ ಪಾರ್ಸಲ್ ತೊಗೊಂಬಂದಿದ್ರು. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ನಿಮ್ಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್